ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ಸೆಷನಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ನ ಸೆಕೆಂಡ್ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್. ಇವತ್ತು ಈ ಫಸ್ಟ್ ಸೆಷನ್, ಸೆಕೆಂಡ್ ಚಾಪ್ಟರ್ನ ಫಸ್ಟ್ ಸೆಷನಲ್ಲಿ ವಿ ವಿಲ್ ಸಿ ಮೀನಿಂಗ್, ನೀಡ್ ಆ್ಯಂಡ್ ಜನರಲ್ ರೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡಯಾಗ್ರಾಮ್ಸ್. ಡಯಾಗ್ರಾಮ್ಸ್ ಅಂದರೆ ಏನು, ಅದರ ಅವಶ್ಯಕತೆ ಏನು, ಹಾಗೆ ಅದ್ರದ್ದು ಜನರಲ್ ರೂಲ್ಸ್ಗಳೇನಿದೆ ಅನ್ನೋದನ್ನು ನಾವು ಈ ಸೆಷನಲ್ಲಿ ಇವತ್ತು ನೋಡೋಣ. ಸೊ ಮೂವಿಂಗ್ ಫಾರ್ವರ್ಡ್, ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ gives an immediate understanding of the real situation to be defined by data in comparison to tabular presentation of data or textual representations. ನಾವು ಯಾವುದೇ ಒಂದು ಡೇಟಾನ ಡಯಾಗ್ರಾಮೆಟಿಕಲಿ ನಾವೇನಾದರೂ ಪ್ರೆಸೆಂಟ್ ಮಾಡಿದಾಗ ಅದು ಇಮಿಡಿಯೇಟಾಗಿ ನೋಡೋರಿಗೆ ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ. ಇದನ್ನು ನೀವು ಈ ಟೇಬಲ್ ಫಾರ್ಮ್ಯಾಟ್ ಅಥವಾ ಟೆಕ್ಸ್ಟ್ ಮುಖಾಂತರ ಹೇಳೋದಕ್ಕಿಂತ ಇದು ತುಂಬ ಈಸಿಯಾಗಿ ನೋಡೋರಿಗೆ ತಿಳಿಯುತ್ತೆ, ಹಾಗೆ ಅವ್ರಿಗೆ ಅದು ಮನದಟ್ಟಾಗಿ ಕೂತ್ಕೊಳ್ಳುತ್ತೆ. ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ ಟ್ರಾನ್ಸ್ಲೇಟ್ಸ್ ಪ್ರಿಟಿ ಇಫೆಕ್ಟಿವ್ಲಿ ದಿ ಹೈಲಿ ಕಾಂಪ್ಲೆಕ್ಸ್ ಐಡಿಯಾಸ್ ಇನ್ಕ್ಲೂಡೆಡ್ ಇನ್ ನಂಬರ್ಸ್ ಇಂಟು ಮೋರ್ ಕಾಂಕ್ರೀಟ್ ಆ್ಯಂಡ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ನೀವು ಡಯಾಗ್ರಾಮೆಟಿಕ್ ಆಗಿ ಯಾವಾಗ ಪ್ರೆಸೆಂಟ್ ಮಾಡ್ತೀರಾ ಡೇಟಾನ, ಅದು ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಇಫೆಕ್ಟಿವ್ ಆಗಿ, ಏನು ಕಾಂಪ್ಲೆಕ್ಸ್ ಐಡಿಯಾಸ್ ಇದೆ, ಈ ನಂಬರ್ಸ್ಗಳು ಏನು, ನಾವು ಬರೀ ನಂಬರ್ಸನ್ನು ನೋಡಿದಾಗ ಅದು ತುಂಬ ಕಾಂಪ್ಲಿಕೇಟ್ ಅನಿಸುತ್ತೆ. ಅದೇ ನಂಬರ್ಸನ್ನು ನಾವು ಡಯಾಗ್ರಾಮ್ ಆಗಿ ಕನ್ವರ್ಟ್ ಮಾಡಿ ಪ್ರೆಸೆಂಟ್ ಮಾಡಿದಾಗ ತುಂಬ ಈಸಿಯಾಗಿ ಅದು ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ. ಕಾಂಪ್ಲೆಕ್ಸ್ ಆಗಿದ್ರೂ ಕೂಡ ಡಯಾಗ್ರಾಮ್ಸ್ ಅದನ್ನು ಸಿಂಪಲ್ ಮಾಡಿ ಕಮ್ಯುನಿಕೇಟ್ ಮಾಡುತ್ತೆ. ಹಾಗಾಗಿ ಈ ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಆಫ್ ಡೇಟಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ನಾವು ಎಷ್ಟೋ ವಿಷಯಗಳನ್ನು ಡಯಾಗ್ರಾಮೆಟಿಕ್ ಆಗಿ ಪ್ರೆಸೆಂಟ್ ಮಾಡೋ ಉದ್ದೇಶ ಇದಾಗಿದೆ. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಡಯಾಗ್ರಾಮ್. ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಡಯಾಗ್ರಾಮ್ ಅಂದರೆ ಅರ್ಥ ಏನು, ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಅ ಡಯಾಗ್ರಾಮ್ ಈಸ್ ಅ ವಿಜುವಲ್ ಫಾರ್ಮ್ ಫಾರ್ ಪ್ರೆಸೆಂಟಿಂಗ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಫಾರ್ ಹೈಲೈಟಿಂಗ್ ದ ಬೇಸಿಕ್ ಫ್ಯಾಕ್ಟ್ಸ್ ಆ್ಯಂಡ್ ರಿಲೇಷನ್ಶಿಪ್ ವಿಚ್ ಆರ್ ಇನ್ಹರೆಂಟ್ ಇನ್ ದ ಡೇಟಾ. ಡಯಾಗ್ರಾಮ್ ಒಂದು ವಿಜುವಲ್ ಫಾರ್ಮಲ್ಲಿ ಸ್ಟ್ಯಾಟಿಸ್ಟಿಕಲ್ ಡೇಟಾನ ಹೈಲೈಟ್ ಮಾಡಿ ಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಹೈಲೈಟ್ ಮಾಡೋದೇನು, ವಾಸ್ತವಿಕತೆ ಮತ್ತು ಆ ಎರಡು ಏನು ನೀವು ಡೇಟಾನ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅದರಲ್ಲಿ ಸಂಬಂಧ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಅದು ಒಂದು ಡಯಾಗ್ರಾಮ್ ಅಥವಾ ವಿಜುವಲ್ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇದು ಪ್ರೆಸೆಂಟ್ ಮಾಡುತ್ತೆ. ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಆಫ್ ಡೇಟಾ gives an immediate understanding of the data in comparison to the tabular or textual representations. ಮೊದಲೇ ಹೇಳಿದ ಹಾಗೆ ನಾವು ಯಾವಾಗ ಒಂದು ಡೇಟಾನ ಡಯಾಗ್ರಾಮೆಟಿಕ್ ಆಗಿ ಪ್ರೆಸೆಂಟ್ ಮಾಡ್ತೀವಿ ಆವಾಗ ಅದು ನಾವು ಟೇಬಲ್ ಫಾರ್ಮಲ್ಲಿ ಪ್ರೆಸೆಂಟ್ ಮಾಡೋದಕ್ಕಿಂತ ಅಥವಾ ಟೆಕ್ಸ್ಟ್ ಫಾರ್ಮಲ್ಲಿ ಪ್ರೆಸೆಂಟ್ ಮಾಡೋದಕ್ಕಿಂತ ಅದು ತುಂಬ ಚೆನ್ನಾಗಿ ನಾವು ಅದನ್ನು ಪ್ರೆಸೆಂಟ್ ಮಾಡಿ ಇಮ್ಮಿಡಿಯೇಟ್ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ಅದು ತೋರಿಸತ್ತೆ. ಸೊ ಹಾಗಾಗಿ ಡಯಾಗ್ರಾಮಿನ ಅವಶ್ಯಕತೆ ಏನು ಅಂತ ನಾವು ಇಲ್ಲಿ ತಿಳ್ಕೊಬೋದು. ಸೊ ವಾಟ್ ಈಸ್ ದ ನೀಡ್ ಫಾರ್ ಡಯಾಗ್ರಾಮ್ಸ್? ಈಗ ಆಲ್ರೆಡಿ ನಾವಿಷ್ಟು ನೋಡಿದಾಗ ನಮಗೆ ಅದರ ಅವಶ್ಯಕತೆ ಏನಿದೆ ಅಂತ ಗೊತ್ತಾಗೋಗುತ್ತೆ. ಬಟ್ ಆದರೂ ಇದರದ ಅವಶ್ಯಕತೆ ಯಾಕೆ ಬಂತು ಅನ್ನೋದನ್ನು ತಿಳ್ಕೊಂಬಿಡೋಣ. ಅಕಾರ್ಡಿಂಗ್ ಟು ಪಿ ಮಾಸ್ಲೋ, diagrams are drawn for two purposes. To permit, first one is to permit the investigator to graph the essence of the phenomenon he is observing. ಪಿ ಮಾಸ್ಲೋ ಅವ್ರ ಪ್ರಕಾರ ಡಯಾಗ್ರಾಮ್ಸನ್ನು ನಾವು ಡ್ರಾ ಮಾಡಿಕೊಳ್ಳೋದು ಎರಡು ಮೇನ್ ಉದ್ದೇಶಗಳಿಗಾಗಿ. ಒಂದು,
ಆ ಇನ್ವೆಸ್ಟಿಗೇಟರ್ ಯಾರು ಇದನ್ನು ರೆಡಿ ಮಾಡ್ತಾ ಇದ್ದಾನಲ್ಲ ಅವನು, ದ ಇನ್ವೆಸ್ಟಿಗೇಟರ್ಗೆ ಏನಾಗುತ್ತೆ, ಅವನು ಏನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅವನು ಯಾವುದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾನೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ, ಅದನ್ನು ಅವನು ತುಂಬ ಅದರದ್ದು ಮೇನ್ ಉದ್ದೇಶನ ತುಂಬ ಚೆನ್ನಾಗಿ ಅದರಲ್ಲಿ ತೋರಿಸ್ಬೋದು. ಒಂದು. ಸೆಕೆಂಡ್, ಟು ಪರ್ಮಿಟ್ ಅದರ್ಸ್ ಟು ಸಿ ದ ರಿಸಲ್ಟ್ಸ್ ಅಟ್ ಅ ಗ್ಲಾನ್ಸ್. ಒಂದು ಇನ್ವೆಸ್ಟರಿಗೆ, ಇನ್ನೊಂದು ಅದನ್ನು ನೋಡೋರಿಗೆ ಅದನ್ನು ನೋಡಿದ ತಕ್ಷಣ ಅವನು ಮಾಡಿದ್ದೇನು ಅದರ ರಿಸಲ್ಟನ್ನು ನೋಡಿದ ತಕ್ಷಣ ಗೊತ್ತಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನಾವು ನೀಡ್ ಫಾರ್ ಡಯಾಗ್ರಾಮ್ಸ್ ಅಂತ ಹೇಳಿದಾಗ ವಿ ಹ್ಯಾವ್ ದ ಲಿಸ್ಟ್. ದ ಫಸ್ಟ್ ಒನ್, ಅಟ್ರಾಕ್ಟಿವ್ ಆ್ಯಂಡ್ ಇಂಪ್ರೆಸಿವ್. ಡಯಾಗ್ರಾಮ್ಸಲ್ಲಿ ನಾವು ಯಾವಾಗ ಡೇಟಾನ ಪ್ರೆಸೆಂಟ್ ಮಾಡ್ತೀವಿ ಅದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ಇಂಪ್ರೆಸ್ ಮಾಡುತ್ತೆ. ಸೊ ಡೇಟಾ ಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ ಡಯಾಗ್ರಾಮ್ಸ್ ಆರ್ ಏಬಲ್ ಟು ಅಟ್ರಾಕ್ಟ್ ದಿ ಅಟೆನ್ಷನ್ ಆಫ್ ಈವನ್ ಅ ಕಾಮನ್ ಮ್ಯಾನ್. ಒಂದು ಸಾಮಾನ್ಯವಾದ ಮನುಷ್ಯನೂ ಕೂಡ ಒಂದು ಡಯಾಗ್ರಾಮಲ್ಲಿ ತೋರಿಸಿರುವಂಥ ಡೇಟಾನ ನೋಡಿದಾಗ ಅಟ್ರಾಕ್ಟ್ ಆಗಿಬಿಡ್ತಾನೆ. ಯೂಶ್ವಲಿ ಏನಾಗುತ್ತೆ, ಜನರು ನೀವು ನಂಬರ್ಸ್ ಅಥವಾ ಫಿಗರ್ಸಲ್ಲಿ ಕೊಟ್ಟರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತಾರೆ, ನೀವು ಸಂಖ್ಯೆಯಲ್ಲಿ ಕೊಡಿ ಅವಾಯ್ಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದರೆ ಅದೇ ಡೇಟಾನ ನೀವು ಡಯಾಗ್ರಾಮ್ ಮುಖಾಂತರನ ತೋರಿಸಿದಾಗ ಪೀಪಲ್ ವಿಲ್ ಬಿ ಇಂಪ್ರೆಸ್ಡ್. ಅದು ಇಟ್ ಈಸ್ ಗೋಯಿಂಗ್ ಟು ದೇರ್ ಇಫೆಕ್ಟ್ ಆನ್ ಮೈಂಡ್ ಈಸ್ ಮೋರ್ ಸ್ಟೇಬಲ್. ಡಯಾಗ್ರಾಮ್ ಇಂದ ಏನು ಇಫೆಕ್ಟ್ ಆಗುತ್ತಲ್ಲ ಅದು ಮೈಂಡಲ್ಲಿ ತುಂಬ ಕಾಲ ಉಳಿಯುತ್ತೆ. ಹಾಗಾಗಿ ಡಯಾಗ್ರಾಮ್ಸಲ್ಲಿ ನಾವು ರಿಪ್ರೆಸೆಂಟ್ ಮಾಡಿದಾಗ ಅದು ಬೇಗ ಆಕರ್ಷಿಸುತ್ತೆ, ಹಾಗೆ ಅಷ್ಟೇ ಇಂಪ್ರೆಸಿವ್ ಆಗಿ ಅದು ಒಂದು ಇಮೇಜನ್ನು ಮೈಂಡಲ್ಲಿ ಕ್ರಿಯೇಟ್ ಮಾಡುತ್ತೆ. ದ ಸೆಕೆಂಡ್ ನೀಡ್ ಈಸ್ ಈಸಿ ಟು ರಿಮೆಂಬರ್. Diagrams have a great memorizing effect. The picture created in mind by diagrams last much longer than those created by figures presented through the tabular form. ಡಯಾಗ್ರಾಮ್ಸ್ಗಳಿಗೆ ನೆನಪು ಇಟ್ಕೊಳ್ಳುವಂಥ ಒಂದು ಫೀಚರ್ ಇರುತ್ತೆ. ನಾವು ಯಾವುದೇ ಒಂದು ಪಿಕ್ಚರ್ ನೋಡಿದಾಗ ನೋಡಿ ಅದು ಇಮೇಜ್ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಡತ್ತೆ, ತುಂಬ ಲಾಂಗ್ ಲಾಸ್ಟಾಗಿ ಉಳ್ಕೊಳ್ಳುತ್ತೆ. ಅದೇ ನಾವು ಏನೋ ಒಂದು ಓದಿದಾಗ, ಟೆಕ್ಸ್ಟ್ ಫಾರ್ಮಲ್ಲಿ ಓದಿದಾಗ, ಟೇಬಲ್ ಫಾರ್ಮಲ್ಲಿ ನೋಡಿದಾಗ ಅದು ಅಷ್ಟು ಲಾಂಗ್ ಟೈಮ್ ನಮ್ಮ ತಲೆಯಲ್ಲಿ ಉಳಿಯಲ್ಲ. ಬಟ್ ವೆನ್ ವಿ ಸಿ ಎನಿಥಿಂಗ್ ಥ್ರೂ ಡಯಾಗ್ರಾಮ್ಸ್, ಪಿಕ್ಚರ್ಸ್, ಅದು ತುಂಬ ಕಾಲ ನಮ್ಮ ಮೈಂಡಲ್ಲಿ ಉಳಿಯುತ್ತೆ. ಹಾಗಾಗಿ it is very easy to remember. It helps to remember. Third one is it saves time. Diagram presents complex mass data in a simplified manner. ಡಯಾಗ್ರಾಮ್ಗಳು ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಡೇಟಾನೂ ಕೂಡ ತುಂಬ ಸಿಂಪಲ್ ಆಗಿ ವ್ಯಕ್ತಪಡಿಸುತ್ತೆ. ಹಾಗಾಗಿ ತಿಳ್ಕೊಳ್ಳೋರು ಯಾರಿಗೆ ನಾವು ತಿಳಿಸ್ಬೇಕು ಅಂತ ಉದ್ದೇಶ ಪಡ್ತಾ ಇದ್ದೀವೋ ಅವರು ಅದನ್ನು ನೋಡಿದ ಕೆಲವೇ ಕ್ಷಣಗಳಲ್ಲಿ ಅದನ್ನು ಅರ್ಥೈಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಸಾಕಷ್ಟು ಕಾಲ ಉಳಿಯುತ್ತೆ. ಇಟ್ ಈಸ್ ಗೋಯಿಂಗ್ ಟು ಸೇವ್ ಅವರ್ ಟೈಮ್ ಬಿಕಾಸ್ ಡೇಟಾ ಪ್ರೆಸೆಂಟೆಡ್ ಇನ್ ದಿ ಫಾರ್ಮ್ ಆಫ್ ಡಯಾಗ್ರಾಮ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ದಿ ಯೂಸರ್ ವೆರಿ ಕ್ವಿಕ್ಲಿ. ಇಟ್ ಪ್ರೆಸೆಂಟ್ ವ್ಯಾಲ್ಯೂಸ್ in the data set in such a way that the time and effort is much less which are otherwise needed in drawing inferences from a set of figures. ನೀವು ಹಾಗೇ ಒಂದು ಡೇಟಾನ ಕೊಟ್ಟುಬಿಡಿ, ಅದಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ಬೇಕಾಗತ್ತೆ, ಸಾಕಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಆದರೆ ನೀವು ಅದೇ ಡೇಟಾನ ಡಯಾಗ್ರಾಮ್ ಮುಖಾಂತರ ತೋರಿಸ್ಬಿಟ್ರೆ ತುಂಬ ಬೇಗವಾಗಿ ನೀವು ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು. ಹಾಗಾಗಿ ದಿಸ್ ಈಸ್ ಗೋಯಿಂಗ್ ಟು ಸೇವ್ ಟೈಮ್. ದ ನೆಕ್ಸ್ಟ್ ಒನ್ ಹಿಯರ್ ಈಸ್ ಸಿಂಪ್ಲಿಫೈಡ್ ಡೇಟಾ. ಡಯಾಗ್ರಾಮ್ಸ್ ಬಿಸೈಡ್ಸ್ ಬೀಯಿಂಗ್ ಅಟ್ರಾಕ್ಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಲ್ಸೋ ಹೈಲೈಟ್ the characteristics of the data without straining one's mind. The basic features of data can be understood
and inferences can be drawn in a very short time. ಸೊ ಡೇಟಾನ ತುಂಬ ಅಟ್ರಾಕ್ಟಿವ್ ಮತ್ತು ಇಂಟ್ರೆಸ್ಟಿಂಗ್ ಮಾಡೋದಷ್ಟೇ ಅಲ್ಲದೆ ಕಾಂಪ್ಲೆಕ್ಸ್ ಆಗಿರೋ ಒಂದು ವಿಷಯನ ತುಂಬ ಸಿಂಪಲ್ ರೀತಿಯಾಗಿ ಇದು ನಮಗೆ ಹೇಳುತ್ತೆ. ಹಾಗಾಗಿ ಇದರಿಂದ ನಾವೇನು ಕಂಕ್ಲೂಷನ್ ತೆಗೆಯೋದಿದೆಯೋ, ಇನ್ಫರೆನ್ಸ್ ತೆಗೆಯೋದಿದೆಯೋ, ಅದನ್ನು ತುಂಬ ಶಾರ್ಟ್ ಪೀರಿಯಡಲ್ಲಿ ನಾವು ಮಾಡ್ಬೋದು. ದ ನೆಕ್ಸ್ಟ್ ಒನ್ ಈಸ್ ಯೂಸ್ಫುಲ್ ಇನ್ ಮೇಕಿಂಗ್ ಕಂಪ್ಯಾರಿಸನ್ಸ್. ಡಯಾಗ್ರಾಮ್ಸ್ ಅಲ್ಲಿ ನಾವು ಕಂಪ್ಯಾರಿಸನ್, ಒಂದು ಡೇಟಾ ಸೆಟ್ಗೆ ಇನ್ನೊಂದು ಡೇಟಾ ಸೆಟ್ ಜೊತೆ ಕಂಪ್ಯಾರಿಸನ್ ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು. ಡಯಾಗ್ರಾಮ್ಸ್ ಫೆಸಿಲಿಟೇಟ್ ಕಂಪ್ಯಾರಿಸನ್ ಆಫ್ ಗ್ರೂಪ್ಸ್ ಆ್ಯಂಡ್ ಸಿರೀಸ್ ಆಫ್ ಫಿಗರ್ಸ್. ಇಟ್ ಬಿಕಮ್ಸ್ ಈಸಿಯರ್ ಟು ಕಂಪೇರ್ ಟೂ ಸೆಟ್ಸ್ ಆಫ್ ಡೇಟಾ ವಿಷುವಲಿ ಬೈ ಪ್ರೆಸೆಂಟಿಂಗ್ ದೆಮ್ ಥ್ರೂ ಡಯಾಗ್ರಾಮ್ಸ್. ಎರಡು ಸೆಟ್ ಡೇಟಾನ ನಾವು ಇಬ್ಬರ ನಡುವೆ ಕಂಪೇರ್ ಮಾಡುವಾಗ, ವ್ಯತ್ಯಾಸಗಳನ್ನು ಹೇಳುವಾಗ, ಸಿಮಿಲಾರಿಟೀಸ್ಗಳನ್ನು ಹೇಳುವಾಗ ಡಯಾಗ್ರಾಮ್ಸ್ ಮುಖಾಂತರ ಆ ಡೇಟಾನ ತೋರಿಸಿದಾಗ ತುಂಬ ಈಸಿಯಾಗಿ ಅವೆರಡ ನಡುವೆ ಕಂಪ್ಯಾರಿಸನ್ ಏನಿದೆ ಈಸಿಯಾಗಿ ತಿಳ್ಕೊಂಬಿಡ್ಬೋದು. ದ ಲಾಸ್ಟ್ ಒನ್ ಹಿಯರ್ ಇಸ್ ಮೋರ್ ಇನ್ಫಾರ್ಮೇಟಿವ್. ಡಯಾಗ್ರಾಮ್ಸ್ ನಾಟ್ ಓನ್ಲಿ ಡಿಪಿಕ್ಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೇಟಾ ಬಟ್ ಆಲ್ಸೋ ಬ್ರಿಂಗ್ ಔಟ್ other hidden facts and relations which are not possible from the classified and tabulated data. ನಾವು ಒಂದು ಡೇಟಾನ ಯಾವಾಗ ಡಯಾಗ್ರಾಮ್ ಥ್ರೂ ಎಕ್ಸ್ಪ್ರೆಸ್ ಮಾಡ್ತೀವೋ ಆವಾಗ ಮೇಲ್ನೋಟಕ್ಕೆ ಕಾಣದಿರೋ ಕೆಲವೊಂದು, ಗಮನಕ್ಕೆ ಬರೆದಿರೋ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ಗಮನಕ್ಕೆ ಬಂದಂಗಾಗತ್ತೆ. ಯಾಕೆ ಅಂತಂದರೆ ಡಯಾಗ್ರಾಮೆಟಿಕಲಿ ನಾವು ಪ್ರೆಸೆಂಟ್ ಮಾಡಿದಾಗ ಆ ಡೈರೆಕ್ಟಾಗಿ ಆ ನಂಬರ್ಸ್ಗಳು ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಹೇಳಲ್ಲ. ಆದರೆ ಡಯಾಗ್ರಾಮ್ ಮುಖಾಂತರ ಅದನ್ನು ತೋರಿಸಿದಾಗ ಇನ್ನಷ್ಟು ಇನ್ಫಾರ್ಮೇಷನ್ ನಾವು ಅದನ್ನು ತಿಳ್ಕೊಬೋದು ಅಲ್ಲಿಂದ. ಸೊ ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಾವು ಡಯಾಗ್ರಾಮ್ಸನ್ನು ಡೇಟಾ ಪ್ರೆಸೆಂಟ್ ಮಾಡುವಾಗ ಯೂಸ್ ಮಾಡೋ ಅವಶ್ಯಕತೆ ಕಾಣಬರುತ್ತೆ. ಈಗ ಡಯಾಗ್ರಾಮ್ಸ್ ಮುಖಾಂತರ ಡೇಟಾನ ನಾನು ಪ್ರೆಸೆಂಟ್ ಮಾಡಬೇಕು ಅಂತಂದರೆ ಕೆಲವೊಂದು ರೂಲ್ಸ್ಗಳಿದೆ. ಸೊ ಆ ರೂಲ್ಸ್ಗಳು ಏನು ಅಂತ ತಿಳ್ಕೊಳ್ಳೋಣ. ಜನರಲ್ ರೂಲ್ಸ್ ಫಾರ್ ಡ್ರಾಯಿಂಗ್ ಡಯಾಗ್ರಾಮ್ಸ್. ಡಯಾಗ್ರಾಮ್ ಥ್ರೂ ಡೇಟಾನ ಪ್ರೆಸೆಂಟ್ ಮಾಡುವಾಗ ಒಂದಿಷ್ಟು ರೂಲ್ಸನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ದ ಫಸ್ಟ್ ಒನ್ ಈಸ್ ರಿಲೇಟಿಂಗ್ ಟು ಟೈಟಲ್. ಪ್ರತಿಯೊಂದು ಡಯಾಗ್ರಾಮಿಗೆ ಅದಕ್ಕೆ ಸೂಟ್ ಆಗುವಂಥ ಒಂದು ಟೈಟಲನ್ನು ಕೊಡಬೇಕು. ಆ ಟೈಟಲ್ ಓದಿದ ತಕ್ಷಣ ಆ ಡಯಾಗ್ರಾಮ್ ಎದರ ಬಗ್ಗೆ ಇರ್ಬೋದು ಅಂತ ಗೊತ್ತಾಗ್ಬಿಡಬೇಕು. ಹಾಗಂತ ಹೇಳಿ ತುಂಬ ಉದ್ದವಾದ ಟೈಟಲ್ ಹೆಸರು ಕೊಡಬಾರ್ದು. ಅದು ಚಿಕ್ಕವಾಗಿರಬೇಕು, ಹಾಗೆ ಸೆಲ್ಫ್ ಎಕ್ಸ್ಪ್ಲನೇಟರಿ ಇರಬೇಕು. ಅದನ್ನು ಓದಿದ ತಕ್ಷಣ ಇದು ಎದರ ಸಂಬಂಧ ರಿಲೇಟೆಡ್ ಇದೆ ಅನ್ನೋದು ಗೊತ್ತಾಗ್ಬಿಡಬೇಕು. ಸೊ ಈಚ್ ಡಯಾಗ್ರಾಮ್ ಶುಡ್ ಹ್ಯಾವ್ ಅ ಸೂಟಬಲ್ ಟೈಟಲ್ either at the top or below to convey the main theme which the diagram intends to portray. ಆ ಡಯಾಗ್ರಾಮಿನ ಮೇಲ್ಗಡೆ ಅಥವಾ ಕೆಳಗಡೆ ಆ ಡಯಾಗ್ರಾಮಿನ ಮೇನ್ ಉದ್ದೇಶ ಏನು, ಮೇನ್ ಥೀಮ್ ಏನು ಅನ್ನೋದು ಕ್ಲಿಯರಾಗಿ ವ್ಯಕ್ತವಾಗಿರಬೇಕು. ಹಾಗಂತ ದ ಟೈಟಲ್ ಶುಡ್ ಬಿ ಸ್ಮಾಲ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ತುಂಬ ದೊಡ್ಡದಾಗಿರಬಾರ್ದು. ದ ನೆಕ್ಸ್ಟ್ ರೂಲ್ ಈಸ್ ರಿಲೇಟಿಂಗ್ ಟು ಸೈಜ್. The size and portion of each component of a diagram should represent relevant characteristics of the data to make it easy to understand those components. ನಾವು ಪ್ರತಿಯೊಂದು ಕಾಂಪೋನೆಂಟ್ ಏನು ತೊಗೊತೀವಿ ಡಯಾಗ್ರಾಮ್ದು, ಅದರದ್ದು ಸೈಜು ಮತ್ತು ಪೋರ್ಷನ್ ಆ ಡೇಟಾಗೆ ರೆಲೆವೆಂಟ್ ಆಗಿರಬೇಕು. ಡೇಟಾ ಕ್ಯಾರೆಕ್ಟರಿಸ್ಟಿಕ್ಸ್ ಎಂಥದ್ದಿದೆಯೋ ಅದರ ತಕ್ಕ ಹಾಗೆ ಡಯಾಗ್ರಾಮಿನ ಸೈಜು ಮತ್ತು ಪೋರ್ಷನ್ ಇರಬೇಕು. ಸೊ ಯಾವಾಗಲೂ ಅವೆರಡು ಮ್ಯಾಚ್ ಆಗಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಸೈಜ್. ಸೊ ಹಾಗಾಗಿ ಇವೆರಡನ್ನು ನಾವು ಗಮನದಲ್ಲಿ ಇಟ್ಕೊಂಡು ಡಯಾಗ್ರಾಮ್ಸನ್ನು ಯೂಸ್ ಮಾಡಬೇಕು. ದ ನೆಕ್ಸ್ಟ್ ಈಸ್ ರಿಲೇಟಿಂಗ್ ಟು ಸ್ಕೇಲ್. ದೋ there are no fixed rules for selection of scale. In general,
the scale for the diagram should be decided after taking into consideration the magnitude of data and the size of the paper on which it is to be drawn. ಸೊ ನಾನಿಲ್ಲಿ ನೀವು ಸ್ಲೈಡಲ್ಲಿ ನೋಡ್ಬೋದು ಪೇಪರ್ ಯೂಸ್ಡ್ ಡಿಫ್ರೆಂಟ್ ಆಗಿದೆ, ಆದರೆ ಅದನ್ನು ಸ್ಕೇಲಲ್ಲೇ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಯಾವಾಗಲೂ ಡಯಾಗ್ರಾಮನ್ನು ಯೂಸ್ ಮಾಡುವಾಗ ಅದರ ಸ್ಕೇಲನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ಯಾವುದೂ ಫಿಕ್ಸ್ಡ್ ರೂಲ್ಸ್ಗಳಿಲ್ಲ ಸ್ಕೇಲ್ ಸೆಲೆಕ್ಟ್ ಮಾಡುವಾಗ. ಆದರೆ ನಮ್ಮ ಡೇಟಾ ಎಷ್ಟಿದೆ ಮತ್ತು ನಮ್ಮ ಪೇಪರ್ ಸೈಜ್ ಎಷ್ಟಿದೆ ಅನ್ನೋದು ಗಮನದಲ್ಲಿ ಇಟ್ಕೊಂಡು ನಾವು ಸ್ಕೇಲನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾನೀಗ 0, 1, 2, 3 ಅಂತ ಎಕ್ಸ್ ಆ್ಯಕ್ಸಸ್ ಮತ್ತು ವೈ ಆ್ಯಕ್ಸಸ್ಸಲ್ಲಿ ಹಾಕುವಾಗ ನಾನು 0, 1, 2, 3 ಅಂತ ಹೇಳಬೇಕು, ಅಥವಾ 0, 5, 10, 15, 20 ಅಂತ ತೊಗೋಬೇಕು, ಅಥವಾ 0, 10, 20, 30 ಈ ಥರ ಟೆನ್ಸಲ್ಲಿ ತೊಗೋಬೇಕು, ಅಥವಾ 0, 100, 200 ಇದನ್ನು ಡಿಸೈಡ್ ಮಾಡಬೇಕು ಅಂತಂದರೆ ಇದಕ್ಕೆ ಸ್ಕೇಲ್ ಅಂತ ಕರಿತೀವಿ. ಇದನ್ನು ಡಿಸೈಡ್ ಮಾಡಬೇಕು ಅಂತಂದರೆ ನಮ್ಮ ಡೇಟಾ ಎಷ್ಟರದಿದೆ ಅನ್ನೋದು ನಾವು ನೋಡಬೇಕಾಗತ್ತೆ. ಡೇಟಾ ಸೆಟ್ ಏನಿದೆ ಅದರಲ್ಲಿ ಹೈಯೆಸ್ಟ್ ಡಿಜಿಟ್ ಎಷ್ಟಿದೆ ಅಂತ ನಾವು ನೋಡಬೇಕಾಗತ್ತೆ. ಅದರ ಜೊತೆಗೆ ನಾವು ಯಾವುದರ ಮೇಲೆ ಡಯಾಗ್ರಾಮನ್ನು ತೆಗಿತಾ ಇದ್ದೀವಿ ಅದರ ಪೇಪರ್ ಸೈಜು ಕೂಡ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ನನ್ನ ಡೇಟಾ ಸೆಟ್ಟಲ್ಲಿ ಒಂದು ಇದೆ, 100 ಇದೆ ಅಂದಾಗ ನಾನು ಪೇಪರ್ ಸೈಜನ್ನು ನೋಡಬೇಕಾಗತ್ತೆ. ಇಲ್ಲಾಂತಂದರೆ ನಾನು 0, 1, 2, 3, 4, 100 ಥರ ಹಾಕ್ತಾ ಹೋದರೆ ಪೇಪರ್ ಸೈಜ್ ಅಷ್ಟು ಫಿಟ್ ಆಗಲ್ಲ. ಹಾಗಾಗಿ ನಾನು ಡೇಟಾದಲ್ಲಿ ಏನೇನು ಡಿಜಿಟ್ಗಳು ಬಂದಿದೆ ಅದರ ಬೇಸಿಸ್ ಮೇಲೆ ಮತ್ತು ನನ್ನ ಪೇಪರ್ ಸೈಜ್ ನಾವು ಯಾವುದರ ಮೇಲೆ ಡಯಾಗ್ರಾಮ್ ಮಾಡ್ತಾ ಇದ್ದೀವಿ ಅದರ ಬೇಸಿಸ್ ಮೇಲೆ ನಾನು 0, 1, 2, 3 ಅಂತ ತೊಗೋಬೇಕು, 0, 2, 4 ತೊಗೋಬೇಕು, 0, 5, 10, 15 ತೊಗೋಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಹಿಯರ್ ಇಸ್ ರಿಲೇಟಿಂಗ್ ಟು ಇಂಡೆಕ್ಸ್. ಆಫ್ಟರ್ ಸ್ಕೇಲ್ ಇಟ್ ಈಸ್ ಇಂಡೆಕ್ಸ್. ಇಂಡೆಕ್ಸ್ ಅಂದರೆ ಏನು ಅಂತ ನಮಗೆ ಗೊತ್ತಿರುತ್ತೆ. ನಾವು ಸ್ಕೂಲಲ್ಲಿದ್ದಾಗ ಪ್ರತಿ ನೋಟ್ಸನ್ನು ಬರೆಯೋಕ್ಕಿಂತ ಮುಂಚೆ ಒಂದು ಪೇಪರ್ ಇಂಡೆಕ್ಸ್ ಅಂತ ಇರುತ್ತೆ. ಅಂದರೆ ಇಂಡೆಕ್ಸಲ್ಲಿ ನಮ್ಗೆ ಏನು ಹೇಳುತ್ತೆ, ಈ ಬುಕ್ಕಿನಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಇದರ ಪೇಜ್ ನಂಬರ್ ಏನು, ಅದರ ಹೆಸರೇನು ಅಂತ ನಾವು ನೋಡಿರ್ತೀವಿ. ಇಂಡೆಕ್ಸ್ ಅಂತ ಕರಿತೀವಿ, ಕಂಟೆಂಟ್ಸ್ ಅಂತ ಕರಿತೀವಿ ಅಥವಾ. ಸೊ ಆ ಇಂಡೆಕ್ಸ್ ಈಸ್ ಅ ಬ್ರೀಫ್ explanation relating to the different types of lines, shades, designs or colors used in the construction of the diagram. ಸೊ ಈ ಇಂಡೆಕ್ಸ್ ಇಲ್ಲಿ ಏನು ಹೇಳುತ್ತೆ, ಒಂದು ಡಯಾಗ್ರಾಮಿಗೆ ಇಂಡೆಕ್ಸ್ ಅಂತ ಹಾಕಿದಾಗ ಅದು ಈ ಡಯಾಗ್ರಾಮನ್ನು ಮಾಡುವಾಗ ಯಾವ್ಯಾವ ಲೈನ್ಸನ್ನು ಯೂಸ್ ಮಾಡಿದ್ದೀವಿ, ಶೇಡ್ಸನ್ನು, ಡಿಸೈನ್ಸನ್ನು, ಕಲರ್ಸನ್ನು, ಆ ಕಲರ್ ಅಂದರೆ ಅರ್ಥ ಏನು ಇದನ್ನು ತೋರಿಸ್ಕೊಡುತ್ತೆ. ಯಾಕೆ ಅಂತಂದರೆ ಅದನ್ನು ಗೊತ್ತಾಗಲಿಲ್ಲ ಅಂತಂದರೆ ಅದರ ಅರ್ಥನ ನಮಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಟ್ ಎಕ್ಸ್ಪ್ಲೇನ್ಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್, ಶೇಡ್ಸ್, ಡಿಸೈನ್ಸ್, ಕಲರ್ಸ್ ಯೂಸ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಡಯಾಗ್ರಾಮ್ ಆ್ಯಂಡ್ ದಿಸ್ ಶುಡ್ ಬಿ ಗಿವನ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಕಂಟೆಂಟ್ಸ್. ಆ ಡಯಾಗ್ರಾಮಲ್ಲಿ ಕಂಟೆಂಟ್ಸ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಈ ಲೈನ್ಸ್ ಅಂತ ಯಾವ ಲೈನ್ಸ್ ಇದೆ, ಎದಕ್ಕಿದೆ, ಶೇಡ್ಸ್ ಯಾವುದಿದೆ, ಡಿಸೈನ್ ಯಾವ್ದು ತೊಗೊಂಡಿದ್ದೀವಿ ಅನ್ನೋದ್ರದ್ದು ಲಿಸ್ಟ್ ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಫುಟ್ ನೋಟ್ಸ್ ಆ್ಯಂಡ್ ಸೋರ್ಸ್ ನೋಟ್. ಫುಟ್ ನೋಟ್ ಹೆಸರೇ ಹೇಳಿಬಿಡುತ್ತೆ, ಕೆಳಗಡೆ ಬರುತ್ತೆ. ಅದು ಫುಟ್ ಅಂತ ಅಂದ ತಕ್ಷಣ ಕೆಳಗಡೆ ಭಾಗದಲ್ಲಿ ಬರುತ್ತೆ. ಒಂದು ಡಯಾಗ್ರಾಮಿನ ಕೆಳಗಡೆ ಭಾಗದಲ್ಲಿ ಯಾವುದನ್ನು ನಾವು ಡಯಾಗ್ರಾಮಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಬರಲ್ಲ, ಆದರೆ ಅದನ್ನು ಹೇಳೋ ಅವಶ್ಯಕತೆ ತುಂಬ ಇದೆ ಅಂದಾಗ ಆ ಡಯಾಗ್ರಾಮಿನ ಕೊನೆಯಲ್ಲಿ ಎಂಡಲ್ಲಿ ಬಾಟಮಲ್ಲಿ ನಾವೇನು ಮಾಡ್ತೀವಿ, ಫುಟ್ ನೋಟ್ ಅಂತ ಹಾಕಿ ಅಲ್ಲಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ದ ಡೀಟೇಲ್ಸ್ which cannot be shown in the graph but are necessary to clarify or elucidate any point which needs further explanation should be given at the bottom of the diagrams as footnotes. ನಾವು ಬ್ಯಾಲೆನ್ಸ್ ಶೀಟನ್ನು ಅಕೌಂಟ್ಸಿಗೆ ಬಂದರೆ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ನಾವು ಫುಟ್ ನೋಟ್ ಬರಿತೀವಿ. ಫುಟ್ ನೋಟಲ್ಲಿ ನಾವು ಏನು ಬರಿತೀವಿ, ಯಾವುದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಬರಲ್ಲ ಅದನ್ನು ಕೆಳಗಡೆ ಬರೆದಿರ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಯಾವುದನ್ನು ನಾವು ಡಯಾಗ್ರಾಮಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಬರಲ್ಲ ಆದರೆ ಅದರದ್ದು ಹೇಳೋ ಅವಶ್ಯಕತೆ ತುಂಬ ಇದೆ ಅಂದಾಗ ಅದನ್ನು ನಾವು ಫುಟ್ ನೋಟ್ ಹಾಕಿ ಹೇಳ್ತೀವಿ. ಅದೇ ರೀತಿ ಸೋರ್ಸ್ ನೋಟ್, ಈ ಡಯಾಗ್ರಾಮ್ ಅಥವಾ ಈ ಡೇಟಾನ ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅನ್ನೋದು ಹೇಳೋದೇ ಸೋರ್ಸ್ ನೋಟ್. ಇದನ್ನು ನಾವು ಎಲ್ಲಿಂದ ತೊಗೊಂಡಿದ್ದೀವಿ, ಈ ಡಯಾಗ್ರಾಮ್ ಎಲ್ಲಿಂದ ತೊಗೊಂಡಿದ್ದೀವಿ, ಈ ಡೇಟಾ ಸೆಟ್ಟನ್ನು ಎಲ್ಲಿಂದ ತೊಗೊಂಡಿದ್ದೀವಿ ಅಂತ ಹೇಳೋದು ಸೋರ್ಸ್ ನೋಟ್.
ಓಕೆ, ಸೊ ಇವೆರಡನ್ನೂ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ದೆನ್ ದ ನೆಕ್ಸ್ಟ್ ಒನ್ ಹಿಯರ್ ಇಸ್ ಸೆಲೆಕ್ಷನ್ ಆಫ್ ಪ್ರಾಪರ್ ಟೈಪ್ ಆಫ್ ಡಯಾಗ್ರಾಮ್. ಡಯಾಗ್ರಾಮ್ ಅಂತ ಅಂದಾಗ ಸಾಕಷ್ಟು ಡಯಾಗ್ರಾಮ್ಗಳಿದೆ. ಸೊ ಸಿಂಗಲ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಡಯಾಗ್ರಾಮ್ಸ್, ಈ ಥರ ಸಾಕಷ್ಟು ಪೈ ಡಯಾಗ್ರಾಮ್ ಇದೆ, ಸಾಕಷ್ಟು ಥರದ ಡಯಾಗ್ರಾಮ್ಸ್ಗಳಿದೆ. ನಾವು ಡಯಾಗ್ರಾಮನ್ನು ಹಾಕೋಕ್ಕಿಂತ ಮುಂಚೆ ನಮ್ಮ ಡೇಟಾ ಸೆಟ್ಟಿಗೆ ಯಾವುದು ಸೂಟ್ ಆಗುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಲ್ಲ ಡಯಾಗ್ರಾಮ್ಗಳು ಎಲ್ಲ ಸಿಚುಯೇಷನಲ್ಲಿ ಯೂಸ್ ಆಗಲ್ಲ, ಇಂಪ್ರೆಸಿವ್ ಆಗಿರಲ್ಲ. ಕೆಲವೊಂದು ಡೇಟಾ ಸೆಟ್ಟಿಗೆ ಕೆಲವೊಂದು ಡಯಾಗ್ರಾಮ್ಸ್ಗಳು ಸೂಟ್ ಆಗುತ್ತೆ. ಇದನ್ನು ನೋಡಿ ನಮ್ಮ ಡೇಟಾಗೆ ಯಾವುದು ಡಯಾಗ್ರಾಮ್ ಸೂಟ್ ಆಗುತ್ತೆ ಅನ್ನೋದು ನೋಡಿ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ದೆನ್ ದ ಲಾಸ್ಟ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸಿಂಪ್ಲಿಸಿಟಿ. ಡಯಾಗ್ರಾಮ್ಸ್ಗಳು ತುಂಬ ಸಿಂಪಲ್ ಆಗಿರಬೇಕು. ನಾವು ಡಯಾಗ್ರಾಮ್ಸ್ ಹಾಕ್ತಿರೋದು ಯಾಕೆ? ಅದು ಸುಲಭವಾಗಿ ಯಾವುದನ್ನು ನಾವು ಟೆಕ್ಸ್ಟ್ ಮುಖಾಂತರ, ಟೇಬಲ್ ಮುಖಾಂತರ ಸರಳವಾಗಿ ಹೇಳೋಕ್ಕಾಗ್ತಿಲ್ವೋ ಅಂಥದ್ದನ್ನು ಸರಳವಾಗಿ ಹೇಳೋಕ್ಕಾಗಲಿ ಅಂತ ಹೇಳಿ ನಾವು ಡಯಾಗ್ರಾಮನ್ನು ಹಾಕ್ತಾಯಿದ್ದೀವಿ. ಸೊ ಹಾಗಾಗಿ ನಮ್ಮ ಡಯಾಗ್ರಾಮ್ ತುಂಬ ಸಿಂಪಲ್ ಆಗಿರಬೇಕು. ಅಲ್ಲಿ ತುಂಬ ಕಾಂಪ್ಲೆಕ್ಸ್ ಮಾಡಿಡಬಾರ್ದು ಅಥವಾ ಸಾಕಷ್ಟು ಡೇಟಾನ ಅಲ್ಲಿ ಹಾಕಬಾರ್ದು. ಒಂದು ಡಯಾಗ್ರಾಮ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತೋರಿಸೋ ಹಾಗಿರಬೇಕು. ತುಂಬ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನಾನು ತೋರಿಸ್ಬೇಕು ಅಂದಾಗ ಬೇರೆ ಬೇರೆ ಡಯಾಗ್ರಾಮನ್ನು ಹಾಕಿ ತೋರಿಸ್ಬೇಕು. ಒಂದರಲ್ಲೇ ಇಷ್ಟು ನಾನು ಹಾಕಿಬಿಟ್ಟಾಗ ಅದು ಕನ್ಫ್ಯೂಷನ್ ಆಗುತ್ತೆ. ಸಿಂಪಲ್ ಮಾಡೋ ಬದಲು ಅದು ಕಾಂಪ್ಲೆಕ್ಸ್ ಮಾಡಿಡತ್ತೆ. ಸೊ ಡಯಾಗ್ರಾಮ್ಸ್ ಶುಡ್ ಬಿ ಆ್ಯಸ್ ಸಿಂಪಲ್ ಆಸ್ ಪಾಸಿಬಲ್ ಟು ಮೇಕ್ ಇಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಫ್ ದ ಡೇಟಾ ಆರ್ ಲಾರ್ಜ್, then it is advisable to prepare more than one diagram, each depicting some identified characteristics of the same data. ಭಾಳಷ್ಟು ನಾನು ಹೇಳೋದಿದೆ ಅಂತ ಅಂದಾಗ ಡಿಫ್ರೆಂಟ್ ಡಯಾಗ್ರಾಮ್ಸನ್ನು ಹಾಕ್ತಾ ಹೋಗಿ, ಬೇರೆ ಬೇರೆ ಡಯಾಗ್ರಾಮಲ್ಲಿ ಹೇಳಿ. ಒಂದು ವಿಷಯನ ಒಂದು ಡಯಾಗ್ರಾಮಲ್ಲಿ ಹೇಳಿ, ಇನ್ನೊಂದು ವಿಷಯನ ಇನ್ನೊಂದು ಡಯಾಗ್ರಾಮ್ ಮುಖಾಂತರ ಹೇಳಿ. ಮೇನ್ ಉದ್ದೇಶ ಏನು? ಡಯಾಗ್ರಾಮ್ ನಮಗೆ ಸಿಂಪಲ್ ಮಾಡಿಕೊಡ್ಬೇಕು, ಅದೇ ಕಾಂಪ್ಲೆಕ್ಸ್ ಆಗಿ ಕುತ್ಕೋಬಾರ್ದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಕಲ್ತ್ವಿ? ಡಯಾಗ್ರಾಮ್ನ ಅರ್ಥ ಏನು, ಅದರ ಅವಶ್ಯಕತೆ ಏನು, ಹಾಗೆ ಆ ಡಯಾಗ್ರಾಮಿಗೆ ಗೈಡ್ ಮಾಡುವಂಥ ಜನರಲ್ ರೂಲ್ಸ್ಗಳೇನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸಿನಲ್ಲಿ ನಾವು ಟೈಪ್ಸ್ ಆಫ್ ಡಯಾಗ್ರಾಮ್ಸನ್ನು ನೋಡೋಣ.